ಗೊಂಬೆನ್ ಕೊಡು, ಅದ್ ನಂದು. ಅದು ನಿಂದೆ ಇದು ನಿಂದೆನಾ? ಹೌದು, ಅದು ನಂದೆ ಇದು ನಂದೆ. ಈಗ ನಿನ್ ಗೊಂಬೆ ಕೊಡ್ತೀಯಾ ಇಲ್ವಾ? ನೋಡಿ ಪಪ್ಪ ಮತ್ತೆ ಶುರು ಮಾಡ್ಕೊಂಡ್ಲು. ಪಪ್ಪ ನಾನೇನ್ ಶುರು ಮಾಡ್ಕೊಂಡಿಲ್ಲ, ಇವನೇ ನನ್ ಥಿಂಗ್ಸ್ ತಗೊಂಡು ಜಗಳ ಶುರು ಮಾಡೋದು. ಇಲ್ಲ ಪಪ್ಪ, ಇವಳು ಡ್ರಾಮಾ ಮಾಡ್ತಿದ್ದಾಳೆ, ಇವಳು ದೊಡ್ಡ ಡ್ರಾಮಾ ಕ್ವೀನು. ನಾನೇನ್ ಡ್ರಾಮಾ ಕ್ವೀನು, ನೀನೇ ಡ್ರಾಮಾ ಕ್ವೀನು. ನೈ, ನಾನು ಡ್ರಾಮಾ ಕ್ವೀನ್ ಅಲ್ಲ, ನಾನು ಡ್ರಾಮಾ ಕಿಂಗು. ನನ್ ಬಾಯ್ ನಾನು. ಏನೋ ಒಂದು ಒಟ್ನಲ್ಲಿ ನೀನು ಒಪ್ಕೊಂಡಲ್ಲ ಡ್ರಾಮಾ ಕಿಂಗು ಅಂತ. ಅದೆಲ್ಲ ಇಲ್ಲ. ಬನ್ರಿ ಅಪ್ಪು, ಮಿಂಚು, ನೀವಿಬ್ರು ಯಾವಾಗ್ಲೂ ಮಕ್ಕಳಾಗಿ ಇರ್ತೀರಾ? ದೊಡ್ಡವರಾಗ್ತೀರಲ್ವಾ? ನಿಮ್ಮಿಬ್ರಲ್ಲಿ ಒಬ್ರು ದೊಡ್ಡವ್ರ ತರ ಯೋಚನೆ ಮಾಡೋದನ್ನ ಕಲಿಬೇಕು. ನೋಡಿ, ಯಾವಾಗ್ಲೂ ಗೆಲ್ಲೋದೇ ದೊಡ್ಡದಲ್ಲ, ಬಿಟ್ಕೊಡೋದು ದೊಡ್ಡದು. ಈಗ ದೊಡ್ಡವರು ಚಿಕ್ಕವ್ರನ್ನ ಅರ್ಥ ಮಾಡ್ಕೋಬೇಕು, ಚಿಕ್ಕವರು ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು, ಅವಾಗಲೇ ಪ್ರೀತಿ ಸ್ಟ್ರಾಂಗ್ ಆಗಿರೋದು. ಲೈಫಲ್ಲಿ ಜಗಳಗಳು, ಗಲಾಟೆ ಇವೆಲ್ಲ ಬರುತ್ತೆ. ಅಂಥ ಟೈಮಲ್ಲಿ ನಾನೊಬ್ಬ ಇದೀನಿ ಅಂತ ನಿಲ್ಲೋರ್ಬೇಕು, ಆಗ್ಲೇ ಅದು ಫ್ಯಾಮಿಲಿ ಅಂತ ಅನಿಸ್ಕೊಳ್ಳೋದು. ನಾನು ಹೇಳ್ತಾ ಇರೋದು ನಿಮ್ ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ನೀವು ನನಗೋಸ್ಕರ ಬದಲಾಗ್ಬೇಡಿ, ನಿಮ್ಗೋಸ್ಕರ ಬದಲಾಗಿ. ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ, ನೀವು ಚೆನ್ನಾಗಿರ್ಲಿ ಅಂತ. ನೋಡಿ, ನಿಮ್ಗೆ ಒಬ್ರ ಮೇಲೊಬ್ರಿಗೆ ಪ್ರೀತಿ ಇದ್ರೆ ಸಾಕು, ಹಠ ಬೇಡ, ಚಾಡಿ ಹೇಳೋದನ್ನ ಬಿಟ್ಬಿಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ನೋಡಿ, ಚಾಡಿ ಹೇಳೋದ್ರಿಂದ ನಿಮ್ಮ ಮನಸ್ಸು ಬುದ್ಧಿ ಎಲ್ಲ ಹಾಳಾಗೋಗುತ್ತೆ. ಬೇರೆಯವ್ರು ಯಾರು ನಿಮ್ಮನ್ನ ಇಷ್ಟಪಡಲ್ಲ. ಹಾಗಾಗಬಾರ್ದು ಅಂದ್ರೆ ಈಗಿಂದಾನೇ ನಿಮ್ಮನ್ನ ನೀವು ತಿದ್ಕೋಬೇಕು, ಸರಿ ಹೋಗ್ಬೇಕು. ಮೊದಲು ನೀವಿಬ್ರು ಎಷ್ಟು ಕಿತ್ತಾಡ್ತಿದ್ರಿ, ಆಮೇಲೆ ಬೆಸ್ಟ್ ಫ್ರೆಂಡ್ಸ್ ಆದ್ರಿ, ಈಗ ಮತ್ತೆ ಕಿತ್ತಾಡಕ್ ಶುರು ಮಾಡ್ತೀರಾ. ಇದರಿಂದ ಏನ್ ಯೂಸ್ ಹೇಳಿಪ್ಪ? ಅಲ್ಲ ಮಕ್ಕಳ, ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದೀವಿ. ನೀವಿಬ್ರು ಹೀಗಿದ್ರೆ ಹೇಗೆ? ಅಕ್ಕ ತಮ್ಮ ಕಿತ್ತಾಡ್ತಾ ಇದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದು? ಈಗೇನು ನೀವಿಬ್ರು ಹೀಗೆ ಕಿತ್ತಾಡ್ಕೊಂಡೇ ಇರಬೇಕು ಅಂತ ಡಿಸೈಡ್ ಮಾಡಿದೀರಾ? ಅಲ್ಲ ಪಪ್ಪ, ಅಪ್ಪುನೇ ಶುರು ಮಾಡಿದ್ದು. ಇಲ್ಲ ಪಪ್ಪ, ಮಿಂಚುನೇ ಶುರು ಮಾಡಿದ್ದು. ನೋಡಿ ನೋಡಿ, ಇದೇ ನಿಮ್ ಪ್ರಾಬ್ಲಮ್. ನಿನ್ ಮೇಲೆ ಅವಳು ಚಾಡಿ ಹೇಳಿ, ಅವಳ ಮೇಲೆ ನೀನ್ ಚಾಡಿ ಹೇಳು, ಆದ್ರೂ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ. ಬಟ್ ಸಾರಿ ಕೇಳಕ್ ಮಾತ್ರ ಇಬ್ರಿಗೂ ಈಗೋ ಅಡ್ಡ ಬರುತ್ತೆ ಅಲ್ವಾ? ಒಂದ್ ಕೆಲಸ ಮಾಡ್ತೀರಾ, ಇಬ್ರು ದೂರ ದೂರ ಇದ್ಬಿಡ್ತೀರಾ, ಇಬ್ಬರನ್ನು ಬೇರೆ ಬೇರೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬಿಡ್ತೀನಿ. ಆವಾಗ ಜಗಳ ಇರಲ್ಲ, ಗಲಾಟೆ ಇರಲ್ಲ, ಒಬ್ರನ್ನೊಬ್ರು ನೋಡ್ಕೊಳ್ಳೋದು ಇರಲ್ಲ. ಅದೇ ಬೆಸ್ಟ್ ಅಲ್ವಾ?